ಹುಣ್ಣಿಮೆ ಆಗಿರೋದ್ರಿಂದ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಹಾಗಾಗಿ ನಾನು ಮತ್ತು ದಿವ್ಯಾ ಇಬ್ಬರು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೋಡಿ ವಿಡಿಯೋ ಹಾಕ್ತೀನಿ, ತುಂಬ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಇಲ್ಲಿ ನಿಯರು ಬನಘಟ್ಟ ರೋಡು ಶಾನ್ಭೋಗನಹಳ್ಳಿಯಲ್ಲಿ ಹತ್ರ ಇದ್ದೀರಾ ಅವರೆಲ್ಲ ಒಂದ್ಸಲಿ ಭೇಟಿ ಕೊಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಯಾವಾಗ ನೋಡಿದ್ರು ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ, ಬಟ್ ನನಗೆ ನೆಮ್ಮದಿ ಸಿಗೋದೆ ಅಂಥ ಜಾಗದಲ್ಲಿ. ಸೊ ಹಾಗಾಗಿ ಆ ಮಾಲು ಅದು ಇದು ಅಂತ ಸುತ್ತೋ ಬದಲು ದೇವಸ್ಥಾನಕ್ಕೆ ಬಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾವು ಹತ್ರ ನಮಗೆ ನಿಯರ್ ಯಾವುದಿರುತ್ತೆ, ಬೆಂಗಳೂರಿಗೆ ನಿಯರ್ ಯಾವುದಿರುತ್ತೆ ಅಲ್ಲಿಗೆ ಬರ್ತೀವಿ. ನಾವು ಯಾರಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರೆ ಸಾಕು, ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಅವ್ರ ಜೊತೆ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಬರ್ತೀವಿ. ಸೊ ಇವಾಗ ಈ ದೇವಸ್ಥಾನ ಆಯಿತು. ನೆಕ್ಸ್ಟ್ ಹತ್ರ ಇರೋವಂಥ ದೇವಸ್ಥಾನ ಇದ್ದರೆ ಹೋಗಬೇಕು ಅನ್ನೋ ಒಂದು ಆ ಥರ ಇರುತ್ತೆ, ಖುಷಿನೂ ಇರುತ್ತೆ. ಏನಂದರೆ ಮನುಷ್ಯ ನಂಬೋ ಬದಲು ದೇವ್ರು ನಂಬಬೇಕು ಅನ್ನೋದೊಂದು. ಹಾಗಾಗಿ ನಾನು ದೇವ್ರು ನಂಬ್ತೀನಿ. ಸೊ ದೇವ್ರು ನೋಡೋದಕ್ಕೋಸ್ಕರ ಬರ್ತೀನಿ. ಹೋಮ ಮಾಡ್ಸೋರಿ. ಅಲ್ಲಿ ಅದಕ್ಕೆ ಅಂತ ಹೇಳ್ತಿರೋದು.
ಹೋಗ್ತಾ ದಾರಿಯಲ್ಲಿ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಸಿಕ್ತು, ಮಲೆ ಮಾದೇಶ್ವರನ ದೇವಸ್ಥಾನ. ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬಂದ್ವಿ. ದಾರಿಯಲ್ಲಿ ಯಾವ್ಯಾವ ದೇವಸ್ಥಾನ ಸಿಗುತ್ತೋ ಆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಮಲೆ ಮಾದೇಶ್ವರ ದೇವಸ್ಥಾನ ಸಿಕ್ಕಿದೆ, ಮುಂದೆ ಕಬ್ಬಳಮ್ಮ ದೇವಸ್ಥಾನ ಇದೆ, ಅದಕ್ಕೂ ಹೋಗಿ ನಾವಿವಾಗ ಕಬ್ಬಳಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ. ಹಾಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಚುರುಮುರಿ ಮಾಡೋರು ಕಂಡ್ರು. ಸೊ ಹಾಗಾಗಿ ಸರಿ ಹೇಗೋ ಬಂದಿದ್ದೀವಿ, ಚುರುಮುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ. ಸೊ ಆಂಟಿ ಚುರುಮುರಿ ಮಾಡಿಕೊಟ್ರು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿತ್ತು. ಏನೋ ಆ ಟೈಮಲ್ಲಿ ಅದು ಸಿಕ್ಕಿದ್ದು ಖುಷಿ ಆಯಿತು. ನಾವು ತುಂಬ ದಿನ ಆಗಿತ್ತು ಚುರುಮುರಿ ಎಲ್ಲ ಔಟ್ಸೈಡ್ ಫುಡ್ಡು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಹಾಗಾಗಿ ಅಲ್ಲಿ ಸಿಕ್ಕಿದಾಗ ಸರಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತಿಂದ್ವಿ. ತಿಂದಾದ್ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡೋಕೆ ರೆಡಿಯಾಗಿದ್ವಿ. ಇನ್ನೊಂದು ಏನು ವಿಷಯ ಅಂತಂದರೆ, ನಾವು ಅಂದರೆ ಬಿಫೋರ್ ಮ್ಯಾರೇಜು ಅಂದರೆ ಬಿಫೋರ್ ಚಿಲ್ಡ್ರನ್ಸು ಅಂದರೆ ಎಂಜಾಯ್ ಮಾಡ್ತಿದ್ವಿ. ಅಂದರೆ ಯಾವ ರೀತಿ ಅಂದರೆ ಅಲ್ಲಿ ಇಲ್ಲಿ ಹೋಗೋದು, ಏನಾದರೂ ತಿನ್ನೋದು, ಅದೆಲ್ಲ ಮಾಡ್ತಿದ್ವಿ. ಈಗ ನಮಗೆ ಟೈಮೇ ಸಿಗೋದಿಲ್ಲ, ಹಾಗಾಗಿ ಇರೋ ಟೈಮಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೇ ಖುಷಿ ಪಡ್ತಿದ್ದೀವಿ. ಅದೊಂಥರ ನಮಗೂ ಒಂದು ಖುಷಿ ತಂದಿದೆ. ದೇವಸ್ಥಾನದಿಂದ ಬಂದ್ವಿ, ತುಂಬಾ ಖುಷಿ ಆಯಿತು ಇವತ್ತಂತೂ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದು, ಅಂದ್ಕೊಂಡೇ ಇರಲಿಲ್ಲ ಮಲೆ ಮಾದೇಶ್ವರನ ದೇವಸ್ಥಾನಕ್ಕೂ ಮತ್ತು ಕಬ್ಬಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ನಾವು ಹೋಗಬೇಕು ಅಂದ್ಕೊಂಡಿದ್ದು ಸಾಯಿಬಾಬಾ ದೇವಸ್ಥಾನ, ಯಾಕಂದರೆ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ದೇವ್ರುಗಳ ದರ್ಶನ ಕೂಡ ಆಗೋಯಿತು. ವೆಂಕಟೇಶ್ವರ ಸ್ವಾಮಿ, ಗಣೇಶ, ಲಕ್ಷ್ಮಿ ಮತ್ತು ಶಿವ, ಪಾರ್ವತಿ, ಎಷ್ಟೊಂದು ದೇವ್ರುಗಳಿದ್ವು. ಸೊ ಎಲ್ಲ ದೇವ್ರುಗಳ ದರ್ಶನ ಆಯಿತು.